ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋವೊಂದನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇನ್ನೂ ಯಾರಿಗೆ ಅಗತ್ಯ ಇದೆಯೋ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧುಗಳಿಗೂ, ಅವರಿಗೂ ಕೂಡ ಇದನ್ನು ಏನು ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇನ್ನೂ ಏನಾದರೂ ವಿಷಯ ಬಗ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದರೆ ಅದರ ಬಗ್ಗೆಯೂ ಕೂಡ ನೀವು ಕಮೆಂಟ್ ಮಾಡಿ, ನಾನು ಆ ವಿಡಿಯೋನು ಕೂಡ ಮಾಡ್ತೀನಿ. ಬನ್ನಿ ಹಾಗಾದರೆ ಮತ್ತೆ ಆಗ್ತಾಳೆ. ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಮಾಡ್ತಾ ಇರೋ ವಿಡಿಯೋದ ಹೆಸರು ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರು ಇಲ್ಲಿ ಕರೆದಿರ್ತಕ್ಕಂಥ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಈ ವಿಡಿಯೋ ಮಾಡಲಾಗ್ತಿದೆ. ಒಟ್ಟು 34 ಹುದ್ದೆಗಳ ಅದಾವ. ಅವು ಯಾವ್ಯಾವು ಎಂತ ಅನ್ನೋದರ ಬಗ್ಗೆ ಡಿಟೇಲ್ ಆದ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಬನ್ನಿ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರು ಇವರ ಅಧಿಕೃತ ವೆಬ್ಸೈಟ್ ಮೂಲಕ ಏನು ಮಾಡಿದ್ದಾರೆ ಅಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಖುದ್ದಾಗಿ ಹೇಳ್ತಿದ್ದೀನಿ, ಇನ್ನೊಂದು ಸಲ ಕೇಳ್ಕೊಳ್ಳಿ. ಈ ಅರ್ಜಿಗಳನ್ನು ನೀವು ಕೊರಿಯರ್ ಅಂಚೆ ಮೂಲಕ ಕಳಿಸುವ ಹಾಗಿಲ್ಲ, ನೀವು ಆನ್ಲೈನ್ ಮುಖಾಂತರನೇ ಕಳಿಸಬೇಕು. ಆನ್ಲೈನ್ ಮೂಲಕನೇ ಕಳಿಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಹಾಗಾದರೆ ಅರ್ಜಿಗಳು ಯಾವ್ಯಾವ ಹುದ್ದೆಗಳದಾವ ಅನ್ನೋದ್ರ ಬಗ್ಗೆ, ಎಷ್ಟೆಷ್ಟು ಅದಾವ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಫಾರ್ಮಾಸಿಸ್ಟ್ ಅನ್ನುವಂತಕ್ಕಂಥ ಒಂದು ಹುದ್ದೆ ಐತಿ. ಈ ಹುದ್ದೆಗೆ 25,800ರಿಂದ 52,650 ರೂಪಾಯಿ ತನಕ ವೇತನ ಐತಿ. ಒಟ್ಟು ಹುದ್ದೆ ಎಷ್ಟು ಅದಾವಪ್ಪ ಅಂತಂದ್ರೆ 7 ಹುದ್ದೆಗಳು ಅದಾವ. ಆಮೇಲೆ ಇವುಗಳನ್ನು ಪರಿಷ್ಕರಣೆ ಮಾಡಲಾಗಿದೆ. ಜಾತಿವಾರು ಕೂಡ ಏನು ಮಾಡಿದ್ದಾರೆ, ಪರಿಷ್ಕರಣೆ ಮಾಡಿ ಹಾಕಲಾಗಿದೆ. ಅದರಲ್ಲಿ ಪ್ರಥಮ ದರ್ಜೆ ಗುಮಾಸ್ತರ ಅಂದರೆ FD ಅಂತ ಇನ್ನೊಂದು ಹುದ್ದೆ ಐತೆ. ಇದು 21,400 ರೂಪಾಯಿಯಿಂದ 45,300 ರೂಪಾಯಿ ತನಕ ವೇತನ ಶ್ರೇಣಿಯನ್ನು ಹೊಂದಲಾಗಿದೆ. ಇದು ಒಟ್ಟು 10 ಹುದ್ದೆಗಳನ್ನು ಇದರಲ್ಲಿ ಅದಾವ. 10 ಹುದ್ದೆ ಖಾಲಿ ಅದಾವ. ಆ 10 ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಆಮೇಲೆ ಮೂರನೇದು ವಿಕ್ರಯ ಸಹಾಯಕರು ಭಾಗ 1. ಇದು 19,950 ರೂಪಾಯಿಯಿಂದ 37,900 ರೂಪಾಯಿ ತನಕ ಸಂಬಳ ಐತೆ. ಇವು ಎಷ್ಟು ಹುದ್ದೆ ಅದಾವ ಅಂತಂದ್ರೆ 16 ಹುದ್ದೆಗಳು ಅದಾವ. ಆಮೇಲೆ ವಿಕ್ರಯ ಸಹಾಯಕರು ಭಾಗ 2. ಇದರಲ್ಲೂ ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಹುದ್ದೆ ಇದ್ದು 19,550ರಿಂದ 37,900 ರೂಪಾಯಿ ತನಕ ಸಂಬಳ ಇಲ್ಲೂ ಐತೆ. ಇದನ್ನು ಯಾಕೆ ಒಂದು ಸಪ್ರೇಟ್ ಮಾಡಿದ್ದಾರೆ ಅಂದರೆ ರಾಜ್ಯ ಮಟ್ಟದ ಕಲ್ಯಾಣ ಕರ್ನಾಟಕ ಇದನ್ನು ಈ ಹುದ್ದೆಯನ್ನು ಏನು ಮಾಡಿದ್ದಾರೆ, ಒಂದು ಹುದ್ದೆಯನ್ನು ಮೀಸಲಾಗಿ ಇರಿಸಿದ್ದಾರೆ. ಅದೇ ರೀತಿಯಾಗಿ ಮೀಸಲಾತಿಗೆ ಸಂಬಂಧಿಸಿದಂತೆ ಈ ಜಾತಿವಾರಗಳ ವಿವರಣೆಯನ್ನು ಕೂಡ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡ್ರಿ. ಅದನ್ನು ಒಂದು ಸಲ ನೀವು ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಇನ್ನು ವಿದ್ಯಾರ್ಥಿ ಏನು ಕೇಳಿದ್ದಾರೆ ನೋಡ್ರಿಪ್ಪ ಅಂತಂದರೆ, ಫಾರ್ಮಾಸಿಸ್ಟ್ ಅನ್ನೋ ಈ ಹುದ್ದೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಾಸಿಸ್ಟ್ ಪರೀಕ್ಷೆ ಒಳಗಡೆ ಅವರು ಪಾಸಾಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯ ಮತ್ತು ಬರೆಯುವ ಸಾಮರ್ಥ್ಯ ಇರಬೇಕು. ಮತ್ತು ಅಷ್ಟೇ ಅಲ್ಲದೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥನೂ ಕೂಡ ಮಾಡ್ಕೋಬೇಕು. ಇದಿಷ್ಟು ಈ ಹುದ್ದೆಯ ವಿದ್ಯಾರ್ಹತೆ. ಇನ್ನು ಪ್ರಥಮ ದರ್ಜೆ ಗುಮಾಸ್ತರು ಈ ಹುದ್ದೆಗೆ ಏನು ಬೇಕು ಅಂತಂದರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು, ಅಂದರೆ ಯಾವುದೇ ವಿಷಯದಲ್ಲಿ ಒಂದು ಪದವಿಯನ್ನು ಪಡ್ಕೊಂಡಿರಬೇಕು. ಇವ್ರಿಗೂ ಕಂಪ್ಯೂಟರ್ ಜ್ಞಾನ ಅವಶ್ಯ. ಇವರು ಕೂಡ ಕನ್ನಡ ಓದುವ, ಬರೆಯುವ, ತಿಳಿಯುವ ಮತ್ತು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕಾಗ್ತದೆ ಅಂತ ಹೇಳ್ತಾರೆ. ಇನ್ನು ವಿಕ್ರಯ ಸಹಾಯಕರು ಈ ಹುದ್ದೆಗೆ ದ್ವಿತೀಯ PUC ಪಾಸಾಗಿರಬೇಕು. ಇವರಿಗೂ ಕೂಡ ಕಂಪ್ಯೂಟರ್ ನಾಲೆಜ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತಾರೆ. ಅಲ್ಲದೆ ಇವರು ಕೂಡ ಕನ್ನಡವನ್ನು ಓದುವ, ಬರೆಯುವ ಮತ್ತು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಇವರು ಕೂಡ ಹೊಂದಿರಬೇಕಾಗ್ತದೆ ಅಂತ ಹೇಳ್ತಾರೆ. ಇನ್ನು ವಯೋಮಿತಿ ಏನೇನು ಐತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡ್ರಿ. ಸಾಮಾನ್ಯ ವರ್ಗಕ್ಕೆ 18 ವರ್ಷ ತುಂಬಿರಬೇಕು. ಅಂದರೆ 35+3 ವರ್ಷ ಸಡಿಲಿಕೆ, ಅಂದರೆ 38 ವರ್ಷ ಮೀರಬಾರದು ಅಂತ ಹೇಳ್ತಾರೆ. ಇನ್ನು ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಇವರಿಗೆ 18 ವರ್ಷ ತುಂಬಿರಬೇಕು. 38 ವರ್ಷ ಮೀರಬಾರ್ದು, ಅಂದರೆ 41 ವರ್ಷ. 3 ವರ್ಷ ಸಡಿಲಿಕೆ ಅಂದರೆ 41 ವರ್ಷ ಆಗ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವರಿಗೆ ಏನೈತಲ್ಲ, ಇವ್ರಿಗೂ 18 ವರ್ಷ ಆಗಿರಬೇಕು. 40 ವರ್ಷ ತುಂಬಿರಬೇಕು. ಅವರಿಗೆ 3 ವರ್ಷ ಸಡಿಲಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಏನು ಮಾಡಿದ್ದಾರೆ ಅಂತಂದರೆ ವಿಕಲಚೇತನರಿಗೆ 10 ವರ್ಷಗಳ ಸಡಿಲಿಕೆ, ವಿಧವೆಯರಿಗೆ 10 ವರ್ಷಗಳ ಮೀಸಲಾತಿ ಇದೆ ಮತ್ತು ಮಾಜಿ ಸೈನಿಕರಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ನೀಡಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಹೆಂಗೈತಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಪ್ರವರ್ಗ 1 ಮತ್ತು ವಿಕಲಚೇತನ ವಿದ್ಯಾರ್ಥಿ ಅವರಿಗೆ ಏನು ಮಾಡಿದ್ದಾರೆ ಅಂದರೆ 500 ರೂಪಾಯಿಗಳನ್ನು ಪರೀಕ್ಷಾ ಶುಲ್ಕ, ಅರ್ಜಿ ಶುಲ್ಕ ಅಂತ ಮಾಡಿದ್ದಾರೆ. ಇನ್ನು ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿಗಳಷ್ಟು ಅರ್ಜಿ ಶುಲ್ಕವನ್ನು ನೀವೇನು ಮಾಡಬೇಕು,
ತುಂಬಬೇಕಾಗ್ತದೆ. ಮತ್ತು ಈ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೆ ಅವರು ಹಿಂದೆ ಕಳಿಸೋದಿಲ್ಲ, ವಾಪಸ್ ಕೊಡೋದಿಲ್ಲ ಅಂತಲೇ ಹೇಳ್ತಾರೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆದ ದಿನಾಂಕ ಯಾವುದಪ್ಪ ಅಂತಂದರೆ 9/1/2026 ಆಲ್ರೆಡಿ ಶುರುವಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದರೆ 7 ಫೆಬ್ರವರಿ 2026 ಅಂತ ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಅಂತಿಮ ದಿನ ತನಕ ಕಾಯಲ್ದೆ ಏನು ಮಾಡಿರಿ, ಬೇಗ ಅರ್ಜಿಯನ್ನು ಸಲ್ಲಿಸ್ರಿ. ಇನ್ನು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ನೇಮಕಾತಿ ಒಳಗಡೆ ಬದಲಾವಣೆ ಮಾಡೋ ಹಕ್ಕನ್ನು ಪ್ರಾಧಿಕಾರ ಕಾಯ್ದುಕೊಂಡಿದೆ ಅಂತ ಹೇಳ್ತಾರೆ. ಅರ್ಜಿಗಳನ್ನು ನೀವು ಆನ್ಲೈನಲ್ಲೇ ಸಲ್ಲಿಸಬೇಕು. ಆಮೇಲೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸೋರು ಅರ್ಜಿ ಶುಲ್ಕವನ್ನು ಪ್ರತ್ಯೇಕವಾಗಿ ನೀವೇನು ಮಾಡಬೇಕು, ಸಲ್ಲಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಅಭ್ಯರ್ಥಿಗಳು ಅರ್ಜಿಯನ್ನು ವೆಬ್ಸೈಟ್ನಲ್ಲಿ ಸೂಚಿಸುವ ಸೂಚನೆಗಳನ್ನು ಮಾತ್ರ ಭರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಅರ್ಜಿಯಲ್ಲಿ ನೀವೇನು ಕೊಟ್ಟಿರ್ತೀರಿ ಪೋಸ್ಟ್ ವಿಳಾಸ, ಮೊಬೈಲ್ ನಂಬರು, ಇಮೇಲ್ ಐಡಿಗಳನ್ನು ಚಾಲ್ತಿಯಲ್ಲಿ ಇಟ್ಕೊಡ್ರಿ ಅಂತ ಈ ರೀತಿ ಅಂತ ಹೇಳ್ತಾರೆ. ಆಮೇಲೆ ಸಂಸ್ಥೆ ಯಾರೊಂದಿಗೂ ಕೂಡ ಏನು ಮಾಡೋದಿಲ್ಲ, ಪತ್ರ ವ್ಯವಹಾರ ಮತ್ತು ಫೋನ್ ಮುಖಾಂತರ ಸಂಭಾಷಣೆಯನ್ನು ಮಾಡೋದಿಲ್ಲ ಅಂತ ಈಗಲೇ ನಿಮಗೇನು ಮಾಡಿದ್ದಾರೆ, ಸ್ಪಷ್ಟವಾಗಿ ತಿಳಿಸ್ತಿದ್ದಾರೆ. ಆಮೇಲೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ನೀವೇನು ಮಾಡಬೇಕು, ಸಲ್ಲಿಸಬೇಕಾಗ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ನೀವು ಅದರ ಬಗ್ಗೆ ನೆನಪಿಟ್ಟುಕೊಳ್ರಿ. ಇನ್ನು ನೇಮಕಾತಿಗೆ ಅರ್ಹತೆ ಏನಪ್ಪ ಅಂತಂದ್ರೆ ನಾವು ಭಾರತೀಯ ನಾಗರಿಕನಾಗಿರಬೇಕು, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು, ಅಭ್ಯರ್ಥಿ ನೇಮಕಾತಿ ಹೊಂದುವ ಹುದ್ದೆ ನಿರ್ವಹಿಸಲು ಸಮರ್ಥನಾಗಿರಬೇಕು. ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ ಏನು ಅರ್ಹತೆ ಕೇಳಿದಾರಲ್ಲ, ಯಾವುದು ಶೈಕ್ಷಣಿಕ ಅರ್ಹತೆ, ಅವುಗಳನ್ನು ಅವರು ಹೊಂದಿರಬೇಕು ಅಂತ ಕಂಪಲ್ಸರಿಯಾಗಿ ಇಲ್ಲಿ ತಿಳಿಸ್ತಾರೆ. ಇನ್ನು ಹೆಂಗೆ ಆಯ್ಕೆ ಮಾಡ್ತಾರಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ನೀವು ಸಲ್ಲಿಸಿರ್ತೀರಲ್ಲ, ನೀವು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಏನು ಮಾಡ್ತಾರಂತಂದ್ರೆ ಒಂದು ಲಿಖಿತ ಪರೀಕ್ಷೆಯನ್ನು ಇಲ್ಲಿ ತೊಗೊಳ್ತಾರೆ. 1:5 ಅನುಪಾತದ ಅಡಿಯಲ್ಲಿ ಏನು ಮಾಡ್ತಾರಂದ್ರೆ ಆ ಪರೀಕ್ಷೆ ನಡೆಸಿ ಅಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿರ್ತಕ್ಕಂಥ ಅಂಕಗಳನ್ನು ಎರಡನ್ನೂ ಸೇರಿಸಿ ಶೇಕಡಾವಾರು ಅಂದರೆ 85% ಇಳಿಸಿ ಏನು ಮಾಡ್ತಾರೆ ಅಂದ್ರೆ ಒಟ್ಟು ಗೂಡಿಸಿ ನಿಮಗೆ ಒಂದು ಅರ್ಹತಾ ಪಟ್ಟಿ ಅಂದರೆ ಮೆರಿಟನ್ನು ತಯಾರು ಮಾಡ್ತಾರೆ. ಆ ಅರ್ಹತಾ ಪಟ್ಟಿ ಮೇಲೆ ನಿಮಗೇನು ಮಾಡ್ತಾರೆ, ಪ್ರಾಧಿಕಾರ ನಿಮ್ಮನ್ನು ಸಂದರ್ಶನಕ್ಕೆ ಕರೀತಾರೆ. ಆಮೇಲೆ ಲಿಖಿತ ಪರೀಕ್ಷೆ ಒಳಗಡೆ ಏನೇ ಇರ್ತೈತಪ್ಪ ಅಂತಂದರೆ ಕೆಳಕಂಡ ವಿಷಯಗಳಲ್ಲಿ ಫಾರ್ಮಾಸಿಸ್ಟ್, ಪ್ರಥಮ ದರ್ಜೆ ಸಹಾಯಕರು ಮತ್ತು ವಿಕ್ರಯ ಸಹಾಯಕರಿಗೆ ಒಂದು ಲಿಖಿತ ಪರೀಕ್ಷೆ ನಡೆಸ್ತಾರೆ. ಲಿಖಿತ ಪರೀಕ್ಷೆಗಳು ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ಹೆಂಗಿರ್ತದೆ ನೋಡಿರಿ. ಕನ್ನಡ ಭಾಷೆಗೆ 50 ಅಂಕಗಳಿರ್ತಾವೆ, ಸಾಮಾನ್ಯ ಆಂಗ್ಲ ಭಾಷೆಗೆ 25 ಅಂಕಗಳ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳ, ಸಹಕಾರಿ ವಿಷಯಕ್ಕೆ 50 ಅಂಕಗಳ, ಭಾರತದ ಸಂವಿಧಾನದ ಬಗ್ಗೆ 25 ಅಂಕಗಳಿರ್ತಾವೆ, ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳ ಬಗ್ಗೆ 50 ಅಂಕಗಳು, ಅಂದರೆ ಒಟ್ಟು 200 ಅಂಕಗಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಇದನ್ನು ನೀವು ಬಿಡಿಸಿದರೆ ಅದರ ಮೆರಿಟ್ ಮೇಲೆ ನಿಮಗೆ ಇದನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಇವರಿಗೆ ಸೇರಿದವರಿಗೆ ಯಾವ್ಯಾವ ಜಾತಿ ಸರ್ಟಿಫಿಕೇಟ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿರಿ. ಗ್ರಾಮೀಣ ಅಭ್ಯರ್ಥಿಯವ್ರಿಗೂ ಕೂಡ ಏನು ಮಾಡಿದ್ದಾರೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವ್ಯಾವ ಈ ರೀತಿಯಾದಂಥ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು ಅನ್ನೋದನ್ನು ಕೂಡ ಅಲ್ಲಿ ನಿಮಗೆ ತಿಳಿಸಿದ್ದಾರೆ. ಅದನ್ನು ನೀವು ನೋಡಿರಿ, ಅದನ್ನು ತುಂಬ್ರಿ. ಮತ್ತು ಅಪ್ಲೋಡ್ ಮಾಡುವಾಗ ಭಾಳ ಹುಷಾರದಿಂದ ಏನು ಮಾಡಿರಿ, ಅರ್ಜಿಯನ್ನು ಹಾಕಿ ತುಂಬ್ರಿ ಅಂತ ಹೇಳ್ತಾರೆ. ಇನ್ನೊಂದು ಕೊನೆಗೆ ಏನಪ್ಪ ಅಂತಂದರೆ ಯಾರು ಸೇವೆಗೆ ಆಯ್ಕೆ ಆಗ್ತೀರಿ ಅವರು ಸೇವೆಗೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಸಂಸ್ಥೆಯ ಒಂದು ನಿಗದಿಪಡಿಸಿದ ಭದ್ರತಾ ಠೇವಣಿಯನ್ನು ಅಂತ ಹೇಳ್ತದೆ. ಅಂದರೆ ಒಂದಿಷ್ಟು ಅಮೌಂಟನ್ನು ಭದ್ರತೆಗಾಗಿ ಇಟ್ಕೊಳ್ತಾರೆ. ಆ ಹಣವನ್ನು ನೀವು ಅವ್ರು ಕಂಪಲ್ಸರಿಯಾಗಿ ನೀವು ಇಡಲೇಬೇಕಾಗ್ತದೆ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಅದು ಮಸ್ಟ್ ಆ್ಯಂಡ್ ಶುಡ್ ಯಾರು ನೀವು ಜಾಬಕ್ಕೆ ಯಾರು ಅಪಾಯಿಂಟ್ ಆಗ್ತಿರಲ್ಲ ಅವರು ಏನು ಮಾಡ್ಬೇಕಂದ್ರೆ ಈ ಭದ್ರತಾ ಠೇವಣಿಯನ್ನು ಇಡಬೇಕಾಗ್ತದೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದು ಯಾವುದು FDA ಮತ್ತು ಫಾರ್ಮಾಸಿಸ್ಟ್ ಹಾಗೂ ವಿಕ್ರಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ದಯವಿಟ್ಟು ಫೆಬ್ರವರಿ 7ನೇ ತಾರೀಕು ಬರೋವರೆಗೂ ಕಾಯಬೇಡ್ರಿ. ಅದಕ್ಕಿಂತ ಮುಂಚೆನೇ ಏನು ಮಾಡಿರಿ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಿ ಬೇಡ್ರಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಷಯ. ಮುಂದಿನ ಮತ್ತೊಂದು ವಿಷಯದೊಂದಿಗೆ ತಮ್ಮೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.